ಹಲೋ ಮಣಿ, ನಾನು ಆನಂದ್ ಮಾತಾಡ್ತಾ ಇದ್ದೀನಿ. ಹಾ, ಗೊತ್ತಾಯ್ತು ಹೇಳಿ ಸರ್. ಆ ಆದಿಕತೆ ಹೇಗ್ ನಡೀತಾ ಇದೆ? ಸೂಪರ್ ಸರ್. 2.5 ಲಕ್ಷ ಕಾಪಿ ಆಗಿದೆ ಸರ್. ಹ್ಮ್. ಅದು ಆ, ನಂದು ನಿಮ್ದು ಸಂಬಳ ಕಮ್ಮಿ ಆಗಿದೆ ಅಂತ. ಏನ್ ಹೇಳ್ತಾ ಇದೀಯಾ? ಸರ್, ವಾ ಆ, ವಾರಕ್ಕೆ 3 ಲಕ್ಷ ಹಣ ಬರುತ್ತೆ ಸರ್. 1.5 ಲಕ್ಷ ನೀವು ಇಟ್ಕೊಳ್ಳಿ, 1.5 ನಾನು ಇಟ್ಕೊಂತೀನಿ. ಆಗುತ್ತಾ? ಯಾಕಾಗಲ್ಲ ಸರ್? ಏನ್ ಸರ್ ನೀವು? ಅವ್ರ ಬ್ಯಾಂಕ್ ಮ್ಯಾಟರ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಅವ್ರ ತರನೇ ಸೈನ್ ಮಾಡ್ಬಿಟ್ಟು ಕೆಲಸ ಮುಗಿಸ್ತೀನಿ. ಕತೆ ಮುಗಿಯೋಷ್ಟ್ರಲ್ಲಿ ನಾವುಗಳು ಕೂಡ ಶ್ರೀಮಂತರಾಗ್ತೀವಿ ಸರ್. ಹ್ಮ್. ಆದ್ರೆ ಒಂದು ಸಣ್ಣ ರಿಕ್ವೆಸ್ಟ್ ಸರ್, ಈ ವಿಚಾರ ನಮ್ಮಿಬ್ರು ಮಧ್ಯದಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಸರ್. ಅದರಿಂದ ನಮಗೆ ತೊಂದರೆ ಆಗ್ಬಾರ್ದು ಸರ್. ಏನ್ ಸರ್? ಆ ಎಂತ ಮಾತಾಡ್ತಾನೆ ಗೊತ್ತಾ? ನನ್ನನ್ನ ಅಮ್ಮ ಅನ್ನೋದು ಸಂಜೆ ಆದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ. ನೀನೇ ಹೇಳು ಸಾರಥಿ, ಹೆತ್ತ ತಾಯಿ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೋದಾ? ಏಯ್! ಏನ್ ರೆಡ್ಡು? ಮಂಡಿ ಕಾಲಲ್ಲಿ ಕೂತ್ಕೊಳ್ಳೋ. ನೀನೇ ಹೇಳು ರೆಡ್ಡು. ಒಂದ್ಸಲ ಇವನ್ಗೆ ಹುಷಾರಿಲ್ದೆ ಆಯ್ತು, ಡಾಕ್ಟರ್ ಹತ್ರ ತೋರಿಸ್ದೆ, ಅವ್ರ ಕೈಯೇ ಮುರಿದು ಬಿಟ್ರು. ಇವನ್ನ ಹೊತ್ಕೊಂಡು ದೇವಸ್ಥಾನ ಎಲ್ಲ ಅಲ್ದೆ. ನನ್ನ ನೋಡಿ ಹಿಂಗೆಲ್ಲ ಮಾತಾಡ್ತಾನಲ್ಲ, ಮಾತಾಡ್ಬೋದಾ ಇವನು? ದಿನ ಕುಡ್ಕೊಂಡ್ ಬಂದ್ ನಿಂತ್ಕೋತಿಯಲ್ಲ, ಕುಡಿದ್ರೆ ದೇಹ ಏನಾಗುತ್ತೆ ಗೊತ್ತೇನೋ ಪಾಪಿ? ಕೇಳ್ತೇನೋ? ಕೇಳಿಸ್ತಾ? ಇದೆ ಕಣೋ ತಾಯಿ, ನಶೆಯಲ್ಲಿ ಎಲ್ಲ ಮರ್ತ್ ಬಿಡ್ತೀಯ. ಹೆತ್ತೋರ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸೋಂತ ವ್ಯಕ್ತಿ ಯಾರೇ ಆಗಿದ್ರು ನಾನ್ ಬಿಡೋದಿಲ್ಲ. ತಿಳ್ಕೋ ಅದನ್ನ. ನಿನ್ ಮನ್ಸಲ್ಲಿ ದೊಡ್ಡ ಇದು ಅನ್ಕೊಂಡಿದ್ದೀನೋ. ಅಯ್ಯೋ ರೆಡ್ಡು, ಅವನ ಹೊಡಿಬೇಡ, ಬಿಟ್ಬಿಡು, ಹಾಳಾಗ್ ಹೋಗ್ಲಿ. ನಾನ್ ಸತ್ರು ನೀನ್ ತಾನೇ ಅಯ್ಯ ನನ್ನ ಎತ್ತಾಕೋದು. ಇಲ್ ನೋಡು, ನಿನ್ ಹೆಸ್ರೇ ವೀರಮ್ಮ. ನೀನ್ ಯಾಕೆ ಕಳ್ತಿದ್ಯಾ? ಯಾಕೆ ಅಳಿಸ್ತೀಯಾ? ಕ್ಷಮಿಸ್ಬಿಡು ರೆಡ್ಡು, ಇನ್ಮೇಲೆ ಸತ್ಯವಾಗ್ಲೂ ನಿನ್ ಬಗ್ಗೆ ಮಾತಾಡಲ್ಲ. ಕೇಳಿಸ್ತಾ? ಇನ್ಮೇಲೆ ಹಾಗೆ ಮಾಡೋದಿಲ್ಲ. ಅಯ್ಯ, ನಗು. ನಕ್ಕಿದ್ರೇನೆ ನೀನ್ ಚೆನ್ನಾಗಿ ಕಾಣ್ತೀಯ. ನೀನ್ ಇಲ್ಲಿ ನೋಡು, ನೀನ್ ನಗ್ಲಿಲ್ಲ ಅಂದ್ರೆ ನಾನಿಲ್ಲಿ ತಿನ್ನಕ್ ಬರೋದಿಲ್ಲ. ಹೋಗಪ್ಪ. ತಿನ್ನು ತಿನ್ನು. ಏನಮ್ಮ, 102 ಡಿಗ್ರಿ ಇದೆ, ಇಷ್ಟು ಲೇಟಾಗಿ ಕರ್ಕೊಂಬಂದಿದ್ದೀರಾ? ಇಲ್ಲ, ಮಾತ್ರೆ ಕುಡಿಸ್ದೆ ನಾನು, ಸರಿ ಹೋಗುತ್ತೆ ಅಂತ ನೋಡ್ದೆ. ಏನಮ್ಮ ಇದು? ಓದಿರೋ ಹುಡುಗಿಯಾಗಿ ನೀವೇ ಹೀಗ್ ಮಾಡ್ಬೋದಾ? ಇಲ್ಲ ಅಂಕಲ್, ಇಷ್ಟು ದೊಡ್ಡ ಹಾಸ್ಪಿಟಲ್ ಸೇರ್ಸಿದ್ರೆ ತುಂಬಾ ಖರ್ಚಾಗತ್ತಲ್ಲ. ಇಲ್ಲಿ ನೋಡಮ್ಮ ಗಾಯತ್ರಿ, ನಾನು ನಿನ್ನೂ ನನ್ನ ಮಗಳ ಥರ ನೋಡ್ತೀನಿ. ನೀನ್ ಯಾಕಮ್ಮ ಬೇರೆಯವ್ರ ಥರ ಯೋಚನೆ ಮಾಡ್ತೀಯಾ? ಅದಕ್ಕಲ್ಲ ಅಂಕಲ್. ಡೋಂಟ್ ವರಿಮ್ಮ, ಜಸ್ಟ್ 2 ಡೇಸ್ ಟ್ರೀಟ್ಮೆಂಟ್, ಎಲ್ಲ ಸರಿ ಆಗುತ್ತೆ. ಥ್ಯಾಂಕ್ಸ್ ಅಂಕಲ್. ಏನ್ ಸರ್ ಹೇಳ್ತಿದ್ದೀರಾ? ಸಂಪಾದನೆ ಮಾಡೋ ದಾರಿ ಹೇಳ್ತಾ ಇದ್ದೀನಿ. ಗಾಯತ್ರಿ ಅವ್ರ ತಂಗಿ ವರಲಕ್ಷ್ಮಿ ಕಿಡ್ನಿನ MP ಮಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಹುಡುಗಿ ನಿಮ್ಮನ್ನೇ ನಂಬಿ ಬಂದಿದ್ದಾಳೆ. ಬೇರೆ ದಾರಿನೇ ಇಲ್ಲ. 7 ಕೋಟಿ ರೂಪಾಯಿ ಬ್ಯಾಂಕ್ ಲೋನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನಮಗ್ ದುಡ್ಡು ತಾನೇ ಮುಖ್ಯ. ನಾನು ಈ ಹಾಸ್ಪಿಟಲ್ನ ದೊಡ್ಡ ಲೆವೆಲಲ್ಲಿ ಡೆವಲಪ್ ಮಾಡಬೇಕು. ಸರ್, ಅವ್ರು ನಿಮ್ ಡಾಕ್ಟರ್ ಫ್ರೆಂಡ್ ತಂಗಿ ಸರ್, ಬೇರೆ ಯಾರಾದ್ರೂ. ಮುಟ್ಟಾಳನ್ ಥರ ಮಾತಾಡಬೇಡ. MP ಮಗಳು ಎಷ್ಟು ಸೀರಿಯಸ್ ಆಗಿದ್ದಾಳೆ. ಇವತ್ತು ರಾತ್ರಿ ಕಿಡ್ನಿ ಟ್ರಾನ್ಸ್ಫರ್ ಆಗಲೇಬೇಕು. ಆ ಗಾಯತ್ರಿ ಕೇಳಿದ್ರೆ 500,000 ಕೊಟ್ಟು ಸಮಾಧಾನ ಮಾಡೋಣ. 6 ಗಂಟೆಗೆ ಆಪರೇಷನ್, ಎಲ್ಲ ರೆಡಿ ಮಾಡ್ಕೊ. ಆಲ್ ಪೇಷಂಟ್ಸ್ ಎಲ್ಲರೂ ಈಗಲೇ ಆಚೆ ಹೋಗಿ. ಅಯ್ಯೋ ಬಿಡು ಬಿಡು. ಏ ಹೋಗಿ ಹೋಗಮ್ಮ ಕಡೆಗೆ, ಹೋಗ ಮಾತ್ಲಾಗೆ ನಿಂತ್ಕೊಂಡ್ಬಿಡಿ. ಇಲ್ಲಿ ಯಾರು ರೆಡ್ಡಿ?
ಗುರಿ ತಪ್ಪಿಲ್ಲ ಕಣೋ, ಗುರಿ ಇಟ್ಟಿಲ್ಲ. ಅದು ರೌಡಿತನ ಯಾರು ಕೇಳಲ್ಲ ಅಂತ ಅನ್ಕೊಂಡಿದ್ದಾನೆ. 30 ವರ್ಷದಿಂದ ಈ ಹಾಸ್ಪಿಟ್ಲಲ್ಲಿ ಇವತ್ತೇನೋ ಕೆಟ್ಟದ್ ಕಣ್ಣಂತೆ. ಬಿಡು, ಸುಮ್ನೆ ಇರೆ. ಜೊತೆಲೆ 4 ರೌಡಿಗಳು ನೋಡಿದ ತಕ್ಷಣ ಹೊಡಿಯೋದಕ್ಕೂ ತಿರುಗ್ ನೋಡಿದ ತಕ್ಷಣ ಕಡಿಯೋದಕ್ಕೆ. ಏನ್ ಕತೆನೋ ಇವಂದು. ದೊಡ್ಡ ರೌಡಿ ಅಂತ ಅನ್ಕೊಂಡಿದ್ದಾನ್ ಮನ್ಸಲ್ಲಿ. ಜೈಲ್ಗ್ ಹಾಕ್ಬೇಕು, ಅವಾಗ್ಲೇ ಇವ್ರಿಗೆಲ್ಲ ಬುದ್ಧಿ ಬರೋದು. ಏನಮ್ಮ ಗಾಯತ್ರಿ, ಏನು ಗಲಾಟೆ ಮಾಡ್ತಿದ್ಯಾ? ಗಲಾಟೆ ಮಾಡ್ತಿಲ್ಲ, ಶಾಪ ಕೊಡ್ತಿದ್ದೀನಿ. ಯಾರಿಗೆ? ಅವನೇ ಓದ್ದೇ ಇರೋ ವಕೀಲ, ಪೋಸ್ಟಿಂಗ್ ಆಗ್ದಿರೋ ಪೊಲೀಸ್. ರೆಡ್ಡಿಗಾ? ಇವಳಿಗೆ ಹುಷಾರಿಲ್ಲ ಅಂತ ಮಾಣಿಕ್ ಅಂಕಲ್ ಅವರ ಹಾಸ್ಪಿಟ್ಲಿಗೆ ಸೇರ್ಸಿದ್ದೆ. ಆ ರೆಡ್ಡು ದಿಢೀರ್ ಅಂತ ಒಳಗಡೆ ನುಗ್ಗಿ ಹಾಸ್ಪಿಟಲ್ನೇ ಮುಚ್ಚಿಬಿಟ್ಟ. ಸೂಪರ್. ಆ ಡಾಕ್ಟರ್ ನನ್ ಮಗ ಇದಾನಲ್ಲ, ಅವ್ನ್ ಮೊದ್ಲೇ ಭಯಂಕರ ಮೋಸಗಾರ. ಈ ವರಲಕ್ಷ್ಮಿನ ಕರ್ಕೊಂಡೋಗಿ ಅಲ್ಲಿ ಸೇರ್ಸಿದ್ದೆ ದೊಡ್ಡ ತಪ್ಪು. ನಾನಾಗಿದ್ರೆ ಬಿಡ್ತಾನೆ ಇರ್ಲಿಲ್ಲ. ಅವ್ನ್ ಯಾವ್ದಾದ್ರೂ ತಪ್ಪು ಮಾಡಿರ್ತಾನೆ, ಅದಕ್ಕೆ ಎಲ್ಲ ಪೂರ್ತಿ ಮುಚ್ಚಾಕ್ಬಿಟ್ಟ. ಒಂದ್ ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೊಮ್ಮ, ನಮ್ ರೆಡ್ಡಿ ಇದಾನಲ್ಲ, ಅವ್ನೇನೇ ಮಾಡಿದ್ರು ಒಳ್ಳೇದಕ್ಕೆ ಇರುತ್ತೆ. ಸುಮ್ನೆ ಸಪೋರ್ಟ್ ಮಾಡ್ಬೇಡಿಯಪ್ಪ. ನೀವೊಬ್ರೇ ಆ ರೆಡ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ಸೋದು. ನಾನ್ ಮಾತ್ರ ಅಲ್ಲಮ್ಮ, ಇಡೀ ಊರೇ. ಯಾಕೆ ನೀನ್ ಮಾತ್ರ ಏನು? ಅಪ್ಪ, ಒಂದ್ ವಾರದಿಂದ ಅವನ್ ಬಗ್ಗೆನೇ ಮಾತಾಡ್ತಿದ್ದಲ್ಲ. ನೆನ್ನೆ ಕೂಡ ಹೇಳ್ದೆ ಅಲ್ವಾ ಅವ್ನ್ ತುಂಬಾ ಒಳ್ಳೆಯವನು. ಇವತ್ ಹೇಳ್ತಿದ್ದೀನಿ ಅವ್ನ್ ಕೆಟ್ಟವನು. ಆದ್ರೆ ನಾಳೆ ಹೇಳ್ತೀಯಾ ಅವ್ನ್ ತುಂಬಾ ಒಳ್ಳೆಯವನು ಅಂತ? ಹೇಳಲ್ಲ. ಗಾಯತ್ರಿ, ನಮ್ ಕುಟುಂಬದ ಮೇಲೆ ಇಷ್ಟ ಅಕ್ರೆ ಅಲ್ಲ, ಎಷ್ಟೋ ಅಕ್ರೆ ಇದೆ. ಅಕ್ರೆ ಎಲ್ಲ ನಂಗೇನ್ ಬೇಕಾಗಿಲ್ಲ. ಏನೋ ನೋಡಿದ್ವಿ, ಮಾತಾಡಿದ್ವಿ, ಹಾಯ್ ಅಂದ್ವಿ, ಸಾಕು. ಅಮ್ಮ ಗಾಯತ್ರಿ, ನೀವು ಊರೂರಲ್ದು ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ, ಇದೆಲ್ಲ ಅವನಿಂದ ಅಲ್ಲ. ಇಲ್ಲಿ ನೋಡಮ್ಮ ಬಂಗಾರ, ಒಬ್ಬೊಬ್ರು ಮುಂದುವರಿಯೋದಕ್ಕೆ ದೇವ್ರ ರೂಪದಲ್ಲಿ ಯಾರನ್ನಾದ್ರೂ ಕಳಿಸ್ತಾರೆ ಅಂತ ಹೇಳ್ತಾರೆ. ನಮ್ಮ ಕುಟುಂಬನ ಮುನ್ನಡೆಸೋದಕ್ಕೆ ಅದು ಯಾರಾದ್ರೂ ಇದ್ರೆ ರೆಡ್ಡೇ ಇರ್ಬೋದಲ್ವಾ? ಬೇಡ, ಆ ರೆಡ್ಡಿಂದಾನೆ ನಮ್ಗೆ ಒಳ್ಳೇದು ಅಂತ ಇದ್ರೆ ಅದು ಬೇಡವೇ ಬೇಡ. ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಜಂಕ್ಷನ್ ಆಟೋ ಬರುತ್ತಾ? ಬರೋದಿಲ್ಲ, ಹೋಗು. 50 ರೂಪಾಯಿ ಕೊಡ್ತೀನಪ್ಪ. ಪೂರ್ಣಿಮಾ ಆದಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ, ಬರಲ್ಲ, ಹೋಗು. ಯಾರಪ್ಪ ಅದು ಪೂರ್ಣಿಮಾ? ಏನ್ ಕರ್ಮ ಕಾಂಡನಯ್ಯ ನಿಂದು? ಆನಂದ್ ಬುಕ್ ತಗೊಂಡು ಓದೋಗಯ್ಯ, ಮೊದ್ಲು ಹೋಗಯ್ಯ. ಏನಾಯ್ತು? ಎಣ್ಣೆ ಹಾಕ್ತಿದ್ಯಾ? ರೆಡ್ಡು, ನಿನ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ನನ್ಗ ಅವನ್ನ ಹೊಡಿಯಕ್ಕಾಗಿಲ್ಲ ಅಂದ್ರೆ ದೂರದಿಂದ ಕಲ್ಲಿಂದ ಹೊಡೆದು ಓಡ್ಬಿಡ್ತೀನಿ. ಜೀವನದಲ್ಲಿ ಮೊದಲನೇ ಸರಿ ಅಡ್ವೈಸ್ ಮಾಡಿ ಬಂದಿದ್ದೀನಿ. ಯಾರು? ನನ್ ಮಗಳು ಗಾಯತ್ರಿಗೆ. ಗಲಾಟೆ ಮಾಡಿ? ಗಲಾಟೆ ಎಲ್ಲ ಮಾಡಕ್ ಹೋಗಿಲ್ಲ. ನೀನ್ ಆಸ್ಪತ್ರೆಗೆ ಹೋಗಿ ಗಲಾಟೆ ಮಾಡ್ದಲ್ಲ. ಯಾವ ಹಾಸ್ಪಿಟಲ್? ಮರ್ತೋಗ್ಬಿಟ್ಟ. ನೀನ್ ಡೈಲಿ ಒಬ್ಬೊಬ್ರನ್ನ ಹೊಡಿತಿರ್ತೀಯಲ್ಲ, ಯಾರು ನೋಡಿತಿರ್ತೀಯ, ಎಲ್ಲಿ ಅಂತ ಮರ್ತೋಗ್ಬಿಡ್ತೀಯ. ಆಸ್ಪತ್ರೆನಪ್ಪ, ನರ್ಸೆಲ್ಲ ಇರ್ತಾರಲ್ಲ. ಅದಾ? ಅವ್ನ್ ತಪ್ಪು ಮಾಡ್ದ, ಅದಕ್ಕೆ ಹೊಡ್ದೆ. ಅದು ತಪ್ಪಂತ ಹೇಳ್ದ ನಾನು. ಧಾರಾಳವಾಗಿ ಹೊಡಿ. ಈಗ ನಾರ್ಮಲ್ ಡೆಲಿವರಿ ಅಂತ ಸೇರಿಸ್ತಾರೆ, ಕಡೆಯಲ್ಲಿ ಹೊಟ್ಟೆ ನೋವು ಬಂದಾಗ ಸಿಸೇರಿಯನ್ ಮಾಡಿ ಕಾಸು ತಗೋತಾರೆ ಅಂತ 15 ಆಸ್ಪತ್ರೆಗಳಿವೆ. ನಾಳೆನೆ ಶುರು ಮಾಡೋಣ. ನಾಳೆನೆ ಅಮಾವಾಸ್ಯೆ ಶುರು ಆದ್ರೆ ಹುಣ್ಮೆ ತನಕ ಕೆಲಸ ಇರುತ್ತೆ. ಗೊತ್ತಾ ನಿನ್ಗೆ? ನೀನ್ ಒಳ್ಳೆಯವನ ಕೆಟ್ಟವನ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಅದನ್ನ ಯೋಚಿಸಿದ್ರೆ ಹೊಟ್ಟೆ ಉರಿಯುತ್ತೆ. ಅರ್ಥ ಆಗುತ್ತೆ. ಅಮ್ಮ ಹೂ ತಗೊಳಮ್ಮ. ತೆಂಗಿನಕಾಯಿ ತಗೊಳಮ್ಮ. ಚೆನ್ನಾಗಿದೆ ನೋಡಿ ಇದು. ಒಂದು ಮಾರು 50 ರೂಪಾಯಿ ಅಷ್ಟೇ, ತಗೊಳ್ಳಿಮ್ಮ. ತಗೊಳಮ್ಮ, ಸೇವಂತಿಗೆ ತುಂಬಾ ಕಮ್ಮಿ ಆಗಿದೆ. ತೆಂಗಿನಕಾಯಿ ಎಷ್ಟು? 50 ರೂಪಾಯಿ ಅಮ್ಮ. 50 ರೂಪಾಯ? ಸೌದಿಯಿಂದ ತಂದಿರೋದು. 1 ರೂಪಾಯಿನೂ ಕಮ್ಮಿ ಮಾಡಲ್ಲ. ನಮ್ಮ ಹತ್ರ ತಗೊಳ್ಳಿ, ಪೂಜೆ ಸಾಮಾನೆಲ್ಲ. ಎಲ್ಲದನ್ನು ತಗೊಂಡೋಗಮ್ಮ. 1 ರೂಪಾಯಿ ಕೊಡ್ಬೇಡ, ಎಲ್ಲ ತಗೊಂಡೋಗು. ಎಲ್ಲ ಎತ್ಕೊಂಡೋಗಮ್ಮ. 5 ಪೈಸೆನೂ ಬೇಡ್ವಾ? ಏನು ಅರ್ಥ ಆಗ್ತಿಲ್ವ ರೆಡ್ಡು? ಅದನ್ನ ತಗೊಳ್ಳಿ, ಎಲ್ಲ ನಮ್ ಜನಗಳೇ. ತಗೊಂಡಾಯ್ತು. ಯಾಕೆ ಈ ಏರಿಯಾ ದೇವಸ್ಥಾನಕ್ಕೆ ಬಂದಿದ್ರ? ನಾನೇನು ನಿಮ್ ಏರಿಯಾಗ್ ಬಂದಿಲ್ಲ, ದೇವಸ್ಥಾನಕ್ ಬಂದೆ. ಈ ರೀತಿ ಪಟ್ ಪಟ್ ಅಂತ ಮಾತಾಡಿದ್ರೆ ಹೇಗೆ? ಆರಂಭದಿಂದಾನು ಹೀಗೇನಾ? ಸರಿ, ಏನ್ ತಿಂತೀರಾ? ಟೀ, ಕಾಫಿ, ಸೋಡಾ, ಜ್ಯೂಸ್? ಬೇಡ, ಇಷ್ಟ ಇಲ್ಲ. ಇದ್ರಲ್ಲಿ ಯಾವ್ದು ಇಷ್ಟ ಆಗಿಲ್ವಾ? ಇಲ್ಲ ಹೇಳ್ದೋನ್ ಇಷ್ಟ ಆಗಿಲ್ವಾ? ಆದಿಗೆ ಸರಿಯಾಗಿ ಪ್ರೀತಿನ ಹೇಳ್ಕೊಳಕ್ ಬರ್ಲಿಲ್ಲ. ಇಷ್ಟ ಆಗಿದ್ಯಾ ಅಂತ ಕೇಳಿದ್ದಕ್ಕೆ ಸಂತೋಷ ಪಟ್ಕೊಂಡ. ಅವಳಿಗದು ಅರ್ಥ ಆಗದೆ ಹೋದ್ರು ಅರ್ಥ ಮಾಡಿಸೋದಕ್ಕೆ ಅಂತ ಅವಳ ಜೊತೆಯಲ್ಲೇ ಇರ್ತಿದ್ದ. ಒಂದ್ ರೀತಿಲಿ ಆದಿ ಪೂರ್ಣಿಮಾ ಹತ್ರ ಪ್ರೀತಿನ ಹೇಳ್ಬಿಟ್ಟಿದ್ದಾರೆ. ಏನ್ ಹೇಳಿರ್ತಾರೆ? ಇಷ್ಟನಾ ಇಲ್ವಾ ಅಂತ ಕೇಳಿರ್ತಾರೆ. ಓದಿರೋ ಹುಡುಗಿ ಅರ್ಥ ಮಾಡ್ಕೊಂತಾನೆ. ರೋಸು ಕೊಟ್ಟಿ ಐ ಲವ್ ಯು ಅಂತ ಒಂದು ದೊಡ್ಡದಾಗ್ ಬೋರ್ಡ್ ಹಾಕಿದ್ರೇನೆ ಈ ಹುಡುಗಿರು ಪ್ರೀತಿನ ಒಪ್ಕೊಳ್ತಾರೆ. ಕಣಪ್ಪ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಮ್ಮ ಆದಿ ಪೂರ್ಣಿಮಾನ ಖಂಡಿತವಾಗ್ಲೂ ಪಡ್ಕೋತಾನೆ. ಪೇಪರ್ 2 ಅಲ್ಲಿರೋ ಇಂಪಾರ್ಟೆಂಟ್ ನೋಡಮ್ಮ, ಪ್ರಸಾದ ತಗೋ. ಪ್ರಸಾದನ? ಯಾಕೆ?
ಇದು ತಿರುಪತಿ ಪ್ರಸಾದ. ಮ್ಯಾಥ್ಸ್ ಅಲ್ಲಿ 100 ತಗೊಳ್ತೀಯ. ಓಹೋ. ಹಿಂದಿನ ಸ್ವಲ್ಪ ಕಷ್ಟಪಟ್ರೆ ಸೂಪರ್ ಹಿಟ್ ಆಗ್ತೀಯಾ. Thank you. ಎಲ್ಲ ಭಗವಂತನ ಏ ಇಚ್ಛೆ. ಗಾಯತ್ರಿ ಇವತ್ತೆಲ್ಲ ಹೊಸ್ದಾಗ್ ನಡೀತಿದೆ ಕಣೆ. ಅಮ್ಮ ನಡೆಯಕ್ ಆಗ್ತಿಲ್ಲ, ಯಾಕೆ? ಉಸಿರಾಡ್ಕೊಂಡ್ಬಿಟ್ಟಿದೆ. ಏನಾಯ್ತು? ಸಿದ್ಧಿ ಬುದ್ಧಿ ವಿನಾಯಕ ಹಾಲ್ ಕುಡಿ ಅಭ್ಯಾಸ ಇಲ್ಲ. ಕನ್ನಡ ಆಂಗ್ಲ ಬರೆದ್ರೆ 100 ದೀರ್ಘಾಯುಷ್ಮಾನ್ ಭವ. ಏನೇ ಇದು ಓಹೋ, ಎಲ್ರು ಪ್ರಸಾದ ಇವಾಗ ಅರ್ಥ ಕೊಡ್ತಿದ್ದಾರೆ. ಆಯ್ತು ಕಣೆ. ಏನ್ ಅರ್ಥ ಆಯ್ತು? ನೀನ್ ಚೆನ್ನಾಗ್ ಓದ್ಬೇಕು ಅಂತ ರೆಡ್ ಆಸೆ ಪಡ್ತಾ ಇದಾರೆ ಅನ್ಸುತ್ತೆ. ಇದೆಲ್ಲ ನಿಮ್ ಕೆಲ್ಸನಾ? ನಿಮ್ ಹತ್ರ ಮಾತಾಡ್ಬೇಕು. ಹ್ಮ್ ನಿಮ್ಮನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಹ್ಮ್ ಅವತ್ತು ದೇವಸ್ಥಾನದಲ್ಲಿ ನಿಮ್ ಹತ್ರ ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ ಅಲ್ಲ? ನನ್ ಮೇಲ್ ನಿಮಗ್ ಕೋಪ. ಮತ್ತೆ ಎಲ್ರೂ ನೀವು ರೌಡಿತನ ಮಾಡ್ತೀರಾ ಅಂದ್ರೆ ಕೋಪ ತಾನೇ ಬರೋದು. ಹ್ಮ್ ಪೇಪರ್ ತೆಗೆದ್ರೆ ಸಾಕು, ರೌಡಿನ ಶೂಟ್ ಮಾಡಿ ಕೊಂದ್ರು, ಜೈಲ್ಗೆ ಹಾಕಿದ್ರು, ಹೀಗೆ ಮ್ಯಾಟ್ರ್ಗಳು ಬರುತ್ತೆ. ನನ್ಗದೆಲ್ಲ ಇಷ್ಟ ಇಲ್ಲ. ಏನಾದ್ರೂ ಒಂದ್ ಆಯ್ತಂದ್ರೆ ಏನ್ರಿ ಮಾಡೋದು? ನೀವು ಒಳ್ಳೆಯವರಾಗಿರ್ಬೇಕು ಅಷ್ಟೇನೆ.